ವಾಟ್ಸ್ಆ್ಯಪ್ ಸ್ಟೂಡೆಂಟ್ಸ್ SSLC ಪರೀಕ್ಷೆಗೆ ಮತ್ತೊಮ್ಮೆ ಸ್ವಾಗತ. ನಾನು ನಿಮ್ಮ ಥಾಮ್ಸನ್ ಸರ್. ಇವತ್ತಿನ ವಿಡಿಯೋಲಿ ನಾವು ಜಾಸ್ ಪೋಮ್ 2 ಇಂದ ಬರುವ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ನ ನೋಡೋಕ್ಕಿದ್ವಿ. ಓಕೆನಾ? ಸೊ ಆಸ್ ಯೂಶುವಲ್ ಈ ಒಂದು ವಿಡಿಯೋಯಿಂದ ನಾವು 2 ಮಾರ್ಕ್ ಕ್ವಶನ್ಸ್, 3 ಮಾರ್ಕ್ ಕ್ವಶನ್ಸ್ ಮತ್ತು 4 ಮಾರ್ಕ್ ಕ್ವಶನ್ಸ್ನ ನೋಡೋಕ್ಕಿದ್ವಿ. ಈ ಒಂದು ವಿಡಿಯೋಲಿ ನೀವು ಏನು ಇಂಪಾರ್ಟೆಂಟ್ ಆಗಿ ನೋಟಿಸ್ ಮಾಡಬೇಕಂದ್ರೆ, ಈ ಒಂದು ಪೋಮಿಂದ ನಮಗೆ ಯಾವುದೇ ಕಾರಣಕ್ಕೂ ಎಕ್ಸ್ಟ್ರಾ ಕ್ವಶನ್ಸ್ನ ಕೇಳಲ್ಲ. ಓಕೆನಾ? ಕೆಲವೊಂದು ಪ್ರೀವಿಯಸ್ ಇಯರ್ ಪೇಪರಿಂದ ರಿಸರ್ಚ್ ಮಾಡಿ ನೋಡಿದ್ದೀನಿ, ಮತ್ತು ನೀವು ಕೂಡ ನೋಡಬಹುದು. ಎಕ್ಸ್ಟ್ರಾ ಕ್ವಶನ್ಸ್ ಅಂತೂ ಈ ಒಂದು ಪೋಮಿಂದ ಕೇಳಲ್ಲ. ಓಕೆನಾ? ಸೊ ಆದರೆ ತುಂಬ ಇಂಪಾರ್ಟೆಂಟ್ 3 ಮಾರ್ಕ್ ಕ್ವಶನ್ಸ್ ಮತ್ತು 4 ಮಾರ್ಕ್ ಕ್ವಶನ್ಸ್ನ ಕೇಳ್ತಾರೆ. ಓಕೆನಾ? ಸೊ ಇದು ನೆನಪಲ್ಲಿಟ್ಟಿರಿ. ಸೊ ಈ ಒಂದು ವಿಡಿಯೋನ ಶುರು ಮಾಡೋಣ ಬನ್ನಿ. ಓಕೆ, ಸೊ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ನ ಚೆಕ್ ಮಾಡೋಕ್ಕೆ MCQ ಟೈಪ್ ಕ್ವಶನ್ಸಿಂದ ನಾವು ಶುರು ಮಾಡೋಣ. ಓಕೆ, ಸೊ ಲೆಟ್ಸ್ ಸ್ಟಾರ್ಟ್. His run-down shoes have paper in them. This suggests that the jazz player was. ಸೊ ಅವ್ರದ್ದು ಹಳೆ ಶೂ ಅಲ್ಲಿ ಪೇಪರ್ಸ್ ಇತ್ತು. ಸೊ ಈ ಒಂದು ಪೇಪರ್ಸು ಏನ ರಿಸೆಂಬಲ್ ಮಾಡ್ತಿದೆ ಅಂತ ಕ್ವಶನ್ ಕೇಳಿದ್ದಾರೆ. ಸೊ ಆನ್ಸರ್ ನೋಡೋಣ. A ಪುವರ್, B ಸಿಂಪಲ್, C ಮ್ಯಾಡ್, ಡಿ ಆರ್ಡಿನರಿ ಮ್ಯಾನ್. ಸೊ ಏನು ಆನ್ಸರ್ ಅಂತ ನೋಡೋಣ. ಸೊ ಆನ್ಸರ್ ಇಸ್ ಆಪ್ಷನ್ ಎ ಪೋರ್. ಸೊ ಈ ಒಂದು ಜಾಸ್ ಪ್ಲೇಯರ್ ತುಂಬ ಪೋರ್ ಆಗಿದ್ರು. ಸೊ ಅವ್ರು ಏನು ಮಾಡಿದ್ರು ಅಂದರೆ, ಈ ಒಂದು ಅವ್ರ ಶೂಸ್ ಆಲ್ರೆಡಿ ಹಳೆದಾಗಿತ್ತು. ಸೊ ಅದನ್ನ ಕವರ್ ಮಾಡೋಕ್ಕೆ ಅವ್ರು ಏನು ಮಾಡ್ತಿದ್ರು ಅಂದರೆ, ಈ ಒಂದು ಪೇಪರ್ನ ಇಟ್ಟು ಅವರು ಕವರ್ ಮಾಡ್ತಿದ್ರು ಅಂತ ನಾವು ನೋಡ್ತೀವಿ. ಓಕೆನಾ? ಹಾಗೆ ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ದ ಬ್ಲ್ಯಾಕ್ ಮ್ಯಾನ್ ಇನ್ ಜಾಸ್ ಪೋಮ್ 2 ಪ್ಲೇಸ್. ಸೊ ಈ ಒಂದು ಜಾಸ್ ಪೋಮಲ್ಲಿ ಈ ಬ್ಲ್ಯಾಕ್ ಮ್ಯಾನ್ ಎಂಥ ಇನ್ಸ್ಟ್ರೂಮೆಂಟ್ನ ಪ್ಲೇ ಮಾಡ್ತಾರೆ ಅಂತ ಕ್ವಶನ್ ಕೇಳಿದ್ದಾರೆ. ಸೊ ಆಪ್ಷನ್ಸ್ ನೋಡೋಣ. ಆಪ್ಷನ್ ಎ ಸಿತಾರ್, ಆಪ್ಷನ್ ಬಿ ತಬಲಾ, ಆಪ್ಷನ್ ಸಿ ವಯಲಿನ್, ಆಪ್ಷನ್ ಡಿ ಸ್ಯಾಕ್ಸೋಫೋನ್. ಆನ್ಸರ್ನ ನೋಡೋಣ. ಆನ್ಸರ್ ಇಸ್ ಆಪ್ಷನ್ ಡಿ ಸ್ಯಾಕ್ಸೋಫೋನ್. ಸೊ ಈ ಒಂದು ಬ್ಲ್ಯಾಕ್ ಮ್ಯಾನ್ ಯಾವ ಇನ್ಸ್ಟ್ರೂಮೆಂಟ್ನ ಪ್ಲೇ ಮಾಡ್ತಾರೆ? ಈ ಒಂದು ಸ್ಯಾಕ್ಸೋಫೋನ್ನ ಪ್ಲೇ ಮಾಡ್ತಾರೆ ಅಂತ ನಾವು ನೋಡ್ತೀವಿ. ಓಕೆನಾ? ಸೊ ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ವಾಟ್ ಡಸ್ ದ ಮ್ಯೂಸಿಷಿಯನ್ ಇನ್ ಜಾಸ್ ಪೋಮ್ 2 ಬಿಕಮ್ಸ್ ವೆನ್ ಹಿ ಪ್ರೀಚಸ್ ದ ಬ್ಲ್ಯಾಕ್ ಗಾಸ್ಪಲ್ ಆಫ್ ಜಾಸ್? ಸೊ ಈ ಒಂದು ಬ್ಲ್ಯಾಕ್ ಮ್ಯಾನು ಈ ಒಂದು ಬ್ಲ್ಯಾಕ್ ಗಾಸ್ಪಲ್ನ ಪ್ರೀಚ್ ಮಾಡಬೇಕಾದ್ರೆ ಎಂತಹ ಕ್ರೀಚರ್ ಆಗ್ತಾರೆ ಅಂತ ಕ್ವಶನ್ ಕೇಳಿದ್ದಾರೆ. ಸೊ ದ ಆಪ್ಷನ್ಸ್ ನೋಡೋಣ. ಆಪ್ಷನ್ ಎ ಅ ಮೈಟಿ ಲಯನ್, ಆಪ್ಷನ್ ಬಿ ಅ ಸ್ಕ್ರೀಮಿಂಗ್ ಈಗಲ್, ಆಪ್ಷನ್ ಸಿ ಅನ್ ಏನ್ಷಿಯಂಟ್ ಮರೈನರ್, ಆಪ್ಷನ್ ಡಿ ಅ ಬರ್ಡ್. ಸೊ ಆನ್ಸರ್ ನೋಡೋಣ. ಎಂಥ ಕ್ರೀಚರ್ ಆಗ್ತಾರೆ ಅಂತ. ಅವ್ರು ಹೆಂಗೆ ಆಗ್ಬಿಡ್ತಾರೆ? ಒಂದು ಬರ್ಡ್ ಥರ. ಆಪ್ಷನ್ ಡಿ ಅ ಬರ್ಡ್ ಅಂತ ನಾವು ನೋಡ್ತೀವಿ. ಸೊ ಲಾಸ್ಟ್ ಕ್ವಶನ್ ನೋಡೋಣ. ದ ಮ್ಯೂಸಿಷಿಯನ್ಸ್ ಆಲ್ಟೋ ಸ್ಯಾಕ್ಸೋಫೋನ್ ಇಸ್ ಡಿಸ್ಕ್ರೈಬ್ಡ್ ಆಸ್ ಬೀಯಿಂಗ್ ಸಪೋರ್ಟೆಡ್ ಫ್ರಮ್ ಹಿಸ್ ನೆಕ್ ಬೈ ವಾಟ್ ಎವ್ರಿಡೇ ಆಬ್ಜೆಕ್ಟ್? ಸೊ ಆ ಒಂದು ಸ್ಯಾಕ್ಸೋಫೋನ್ ಅವರು ಕನೆಕ್ಟ್ ಮಾಡಬೇಕಾದ್ರೆ ಅವರು ನೆಕ್ಕಿಂದ ಯಾವ ಒಂದು ವಸ್ತುನ ಅವ್ರು ಯೂಸ್ ಮಾಡಿದ್ದಾರೆ ಅಂತ ಕ್ವಶನ್ ಕೇಳಿದ್ದಾರೆ. ಸೊ ಆನ್ಸರ್ನ ನೋಡೋಣ. ಆನ್ಸರ್ ಆಪ್ಷನ್ ಎ ಅ ಥಿನ್ ಲೆಂತ್ ಆಫ್ ರೋಪ್, ಆಪ್ಷನ್ ಬಿ ಅ ಸ್ಟರ್ಡಿ ನೈಲನ್ cord, option C a wire coat hanger, option D a fine leather strap. ಸೊ ಆನ್ಸರ್ನ ನೋಡೋಣ. ಆನ್ಸರ್ ಇಸ್ ಆಪ್ಷನ್ ಸಿ ವಯರ್ ಕೋಟ್ ಹ್ಯಾಂಗರ್. ಸೊ ಈ ಒಂದು ವಯರ್ ಕೋಟ್ ಹ್ಯಾಂಗರ್ನ ಹಂಗೆ ಯೂಸ್ ಮಾಡಿ ಅವ್ರು ಏನು ಮಾಡ್ತಿದ್ರು? ಈ ಒಂದು ಆಲ್ಟೋ ಸ್ಯಾಕ್ಸೋಫೋನ್ ಏನು ಮಾಡ್ತಿದ್ರು? ಪ್ಲೇ ಮಾಡ್ತಿದ್ರು ಅಂತ ನಾವು ನೋಡ್ತೀವಿ. ಓಕೆನಾ? ಸೊ ಸ್ಟೂಡೆಂಟ್ಸ್, ಅಗೇನ್ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ನಿಮಗೆ, MCQ ಕ್ವೆಶ್ಚನ್ಸ್ ಬಂದು ಪ್ರೋಸಿಂದ ಅಥವಾ ಪೋಯಿಟ್ರಿಯಿಂದ ಕೇಳಲ್ಲ. ಆದರೆ ಯಾಕೆ ನಾವು ಇದು ಮಾಡ್ತೀವಿ ಅಂದರೆ, ಒಂದು ಅಂಡರ್ಸ್ಟ್ಯಾಂಡಿಂಗ್ ಚೆಕ್ ಮಾಡೋಕ್ಕೆ ನಾವು ಮಾಡ್ತೀವಿ. ಓಕೆನಾ? ಸೊ ಅಗೇನ್ ಮುಂದೆ ಹೋಗೋಣ. ಸೊ ವೆರಿ ಇಂಪಾರ್ಟೆಂಟ್ 2 ಮಾರ್ಕ್ ಕ್ವೆಶ್ಚನ್ಸ್. ಸೊ 2 ಮಾರ್ಕ್ ಕ್ವೆಶ್ಚನ್ಸ್ ಅಂತೂ ಈ ಚಾಪ್ಟರ್ನ ಖಂಡಿತ ಬರುತ್ತೆ. ಸೊ ಯಾವ ರೀತಿ 2 ಮಾರ್ಕ್ ಕ್ವೆಶ್ಚನ್ಸ್ ಅವ್ರು ಕೇಳ್ಬೋದು ಅಂತ ನಾವು ನೋಡೋಣ. ಓಕೆನಾ? Here's the first question. Why do you think the jazz player keeps his head down? ಸೊ ಈ ಒಂದು ಜಾಸ್ ಪ್ಲೇಯರು ಮ್ಯೂಸಿಕ್ನ ಪ್ಲೇ ಮಾಡಬೇಕಾದ್ರೆ ಯಾಕೆ ಅವರು ಹೆಡ್ನ ಕೆಳಗೆ ಬಗ್ಸಿ ಯಾಕೆ ಇರ್ತಾರೆ ಅಂತ ಕ್ವಶನ್ ಕೇಳಿದ್ದಾರೆ. ಸೊ ಆನ್ಸರ್ನ ನೋಡೋಣ. ದ ಜಾಸ್ ಪ್ಲೇಯರ್ ಇಸ್ ನಾಟ್ ಇನ್ ದ ಬೆಸ್ಟ್ ಕಂಡೀಷನ್ ಆಫ್ ಲೈಫ್. ಅವ್ರ ಲೈಫ್ ಕಂಡೀಷನ್ ಅಷ್ಟೊಂದು ಚೆನ್ನಾಗಿರಲಿಲ್ಲ. ಹಿ ಈಸ್ ಅ ಓಲ್ಡ್ ವ್ರಿಂಕಲ್ಡ್ ಆ್ಯಂಡ್ ವೇರ್ಸ್ ಕ್ಲೋತ್ಸ್ ದಟ್ ಆರ್ ನಾಟ್ ಇನ್ ಗುಡ್ ಕಂಡೀಷನ್. ಸೊ ಅವ್ರೇನಾಗಿದೆ ಅಂದರೆ, ಅವರು ವಯಸ್ಸಾಗಿತ್ತು ಮತ್ತು ಅವರು ಬಟ್ಟೆ ಕೂಡ ಅಷ್ಟೊಂದು ಏನೋ ಪ್ರಾಪರ್ ಆಗಿರಲಿಲ್ಲ. ಓಕೆನಾ? ಹಿ ಸೀಮ್ಸ್ ವೆರಿ ಆ್ಯಂಡ್ ಆ್ಯಸ್ ದೋ ಲೈಫ್ ಹ್ಯಾಸನ್ ಬೀನ್ ಕೈಂಡ್ ಟು ಹಿಮ್. ಸೊ ಅವ್ರಿಗೆ ಹೆಂಗಿತ್ತು ಅಂದರೆ, ಅವ್ರು ಬಂದು ತುಂಬಾ ತೊಂದರೆಯಿಂದ ಇದ್ದಿದ್ರು. ಸೊ ಲೈಫ್ ಬಂದು ಅವ್ರಿಗೆ ಅಷ್ಟೊಂದು ಚೆನ್ನಾಗಿ ಹೋಗ್ತಿರ್ಲಿಲ್ಲ. ದಸ್ ಹಿ ಕೀಪ್ಸ್ ಇಸ್ ಎ ಡೌನ್. ಸೊ ಹಾಗಾಗಿ ಅವ್ರು ಏನು ಮಾಡ್ತಾರೆ ಅಂದರೆ, ಅವ್ರ ತಲೆನ ಬಗ್ಸಿ ಏನು ಮಾಡ್ತಾರೆ? ಪ್ಲೇ ಮಾಡ್ತಾರೆ ಅಂತ ನಾವು ನೋಡ್ತೀವಿ. ಓಕೆನಾ? ಸೊ ತುಂಬ ಇಂಪಾರ್ಟೆಂಟ್ ಕ್ವೆಶ್ಚನ್ ಇದು. ಸೊ ನೋಟ್ ಮಾಡಿಟ್ಟಿರಿ. ಸೊ ಸೆಕೆಂಡ್ ಕ್ವೆಶ್ಚನ್. ಡಿಸ್ಕ್ರೈಬ್ ಜಾಸ್ ಪ್ಲೇಯರ್ ಆಸ್ ಅ ಕಮಾಂಡಿಂಗ್ ಆರ್ಟಿಸ್ಟ್. ಸೊ ನೋಡಬೇಕಾದ್ರೆ ಈ ಒಂದು ಕ್ವಶನ್ ಇದೆ ಗೊತ್ತಾ ಸ್ಟೂಡೆಂಟ್ಸ್, ತುಂಬಾ ಇಂಪಾರ್ಟೆಂಟು. ಸೊ ಈ ಒಂದು ಜಾಸ್ ಪ್ಲೇಯರ್ ಹೆಂಗೆ ಕಮಾಂಡಿಂಗ್ ಆರ್ಟಿಸ್ಟ್ ಆಗ್ತಾರೆ ಅಂತ ಕ್ವಶನ್ ಕೇಳಿದ್ದಾರೆ. ಸೊ 2 ಮಾರ್ಕ್ ಕ್ವಶನಲ್ಲಿ ಹೆಂಗೆ ಬರಿಬೋದು ಅಂತ ನೋಡೋಣ. ಒನ್ಸ್ ದ ಜಾಸ್ ಪ್ಲೇಯರ್ ಬಿಗ್ಯಾನ್ಸ್ ಪ್ಲೇಯಿಂಗ್ ಹಿಸ್ ಸ್ಯಾಕ್ಸೋಫೋನ್, ಹಿಸ್ ಓಲ್ ವೇರಿ ಅಪಿಯರೆನ್ಸ್ ಟ್ರಾನ್ಸ್ಫಾರ್ಮ್. ಸೊ ಇವ್ರು ಬಂದು ಏನು ಮಾಡ್ತಾರೆ ಅಂದರೆ, ಇದು ಸ್ಯಾಕ್ಸೋಫೋನ್ನ ಪ್ಲೇ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅವ್ರ ಅಪಿಯರೆನ್ಸ್ನ ಏನಾಗ್ಬಿಡುತ್ತೆ? ಚೇಂಜ್ ಆಗಿಬಿಡುತ್ತೆ. ಹಿ ಲೂಸಸ್ ಹಿಮ್ಸೆಲ್ಫ್ ಇನ್ ದ ವರ್ಲ್ಡ್ ಆಫ್ ಮ್ಯೂಸಿಕ್ ಆ್ಯಂಡ್ ಅಪಿಯರ್ಸ್ ಆಸ್ ದೋ ಹೀಸ್ ಅ ಬರ್ಡ್ ಟೇಕಿಂಗ್ ಫ್ಲೈಟ್. ಸೊ ಅವ್ರೇನು ಮಾಡ್ತಾರೆ ಅಂದರೆ, ಈ ಒಂದು ಸ್ಯಾಕ್ಸೋಫೋನ್ನ ಪ್ಲೇ ಮಾಡಬೇಕಾದ್ರೆ ಅವರೇನೋ ಬರ್ಡ್ ಥರನೇ ಆಗ್ಬಿಡ್ತಾರೆ, ಟ್ರಾನ್ಸ್ಫಾರ್ಮ್ ಆಗ್ತಾರೆ ಅಂತ ನಾವು ನೋಡ್ತೀವಿ. ಓಕೆನಾ? ದ ನೋಟ್ಸ್ ಆ್ಯಂಡ್ ಕಾರ್ಡ್ಸ್ ಈ ಪ್ಲೇಸ್ ಆರ್ ಅ ಸಿಂಬಲ್ ಆಫ್ ಬ್ಲ್ಯಾಕ್ ಗಾಸ್ಪಲ್ ಆಫ್ ಜಾಸ್. ಸೊ ಅವರು ಪ್ಲೇ ಮಾಡಬೇಕಾದ್ರೆ ಈ ಕಾರ್ಡ್ಸ್ಗಳಿದೆ ಗೊತ್ತಾ, ನೋಟ್ಸ್ಗಳಿದೆ ಗೊತ್ತಾ ಮ್ಯೂಸಿಕಲ್ಲಿ, ಆ ಒಂದು ಕಾರ್ಡ್ಸು ಮತ್ತು ನೋಟ್ಸು ಏನು ಪ್ರೀಚ್ ಮಾಡ್ತಿದೆ? ಬ್ಲ್ಯಾಕ್ ಗಾಸ್ಪಲ್ನ ಪ್ರೀಚ್ ಮಾಡ್ತಿದೆ. ಗಿವಿಂಗ್ ಹಿಮ್ ಅ ಕಮಾಂಡಿಂಗ್ ಪ್ರೆಸೆನ್ಸ್. ಸೊ ಅವ್ರಿಗೆ ಏನು ಪ್ರೆಸೆನ್ಸ್ ಕೊಡ್ತಿದೆ? ಕಮಾಂಡಿಂಗ್ ಪ್ರೆಸೆನ್ಸ್ನ ಕೊಡ್ತಿದೆ ಅಂತ ನಾವು ನೋಡ್ತೀವಿ. ಓಕೆನಾ? ಸೊ ಥರ್ಡ್ ಕ್ವೆಶ್ಚನ್ಗೆ ಹೋಗೋಣ. ಥರ್ಡ್ ಕ್ವೆಶ್ಚನ್.
ವೈ ಡಸ್ ದ ಜಾಸ್ ಪ್ಲೇಯರ್ ಫೀಲ್ ಲೈಕ್ ಅ ಬರ್ಡ್ ವೆನ್ ಹಿ ಪ್ಲೇಸ್ ಇಸ್ ಸ್ಯಾಕ್ಸೋಫೋನ್. ಸೊ ಈ ಒಂದು ಜಾಸ್ ಪ್ಲೇಯರ್ ಸ್ಯಾಕ್ಸೋಫೋನ್ನ ಪ್ಲೇ ಮಾಡಬೇಕಾದ್ರೆ ಯಾಕೆ ಬರ್ಡ್ ಥರ ಫೀಲ್ ಆಗ್ತಾರೆ ಅಂತ ಕ್ವೆಶ್ಚನ್ ಕೇಳಿದ್ದಾರೆ. ಸೊ ಆನ್ಸರ್ನ ನೋಡೋಣ ನಾವು. The old jazz musician usually looks tired and troubled as if he has lived a hard life. ಸೊ ಈ ಒಂದು ಮ್ಯೂಸಿಷಿಯನ್ನ ನೋಡಬೇಕಾದ್ರೆ ಅವ್ರು ಹೆಂಗಿರ್ತಾರೆ ಅಂದರೆ ಟಯರ್ಡ್ ಆಗಿ ಮತ್ತು ಫುಲ್ ತೊಂದರೆ ಲೈಫಲ್ಲಿ ಫುಲ್ ತೊಂದರೆ ಇರೋಂಗೆ ಇರ್ತಾರೆ. ಆದರೆ but when he starts to play music, he listens closely to the bass lines. He becomes the master of sound and feels like a bird. ಸೊ ಆದರೆ ಇವ್ರು ಮ್ಯೂಸಿಕ್ನ ಪ್ಲೇ ಮಾಡಬೇಕಾದ್ರೆ ಆ ಒಂದು ತೊಂದರೆ ಏನಿರುತ್ತೆ ಅದೆಲ್ಲ ಮರ್ತೋಗ್ಬಿಟ್ಟು ಹೆಂಗಿರ್ತಾರೆ ಅಂದರೆ ಒಂದು ಬರ್ಡ್ ಥರ ಅವ್ರು ಫೀಲ್ ಮಾಡ್ತಾರೆ. ಫ್ರೀ ಫ್ರಮ್ ಹಿಸ್ ಅರ್ತ್ಲಿ ಟ್ರಬಲ್, ಏಬಲ್ ಟು ಫೋಕಸ್ ಆನ್ ವಾಟ್ ಬ್ರಿಂಗ್ಸ್ ಹಿಮ್ ಜಾಯ್. ಸೊ ಈ ಒಂದು ಮ್ಯೂಸಿಕ್ ಪ್ಲೇ ಮಾಡಬೇಕಾದ್ರೆ ಅವ್ರು ಏನು ಮಾಡ್ತಾರೆ, ಈ ಒಂದು ತೊಂದರೆಗೆಲ್ಲ ಮರ್ತೋಗ್ಬಿಟ್ಟು ಬರ್ಡ್ ಥರ ಟ್ರಾನ್ಸ್ಫಾರ್ಮ್ ಮಾಡಿಬಿಟ್ಟು ಅವ್ರಿಗೆ ಏನು ಜಾಯ್ನ ಕೊಡುತ್ತೋ ಅದ್ರ ಮೇಲೆ ಅವ್ರು ಫೋಕಸ್ ಮಾಡ್ತಾರೆ ಅಂತ ನಾವು ಆನ್ಸರ್ ಬರೀಬಹುದು. ಓಕೆನಾ. ಸೊ ನೆಕ್ಸ್ಟ್ ಲೆಟ್ಸ್ ಮೂವ್ ಫಾರ್ವರ್ಡ್. ಸೊ 3 ಮಾರ್ಕ್ ಕ್ವೆಶ್ಚನ್ಸ್ ತುಂಬ ಇಂಪಾರ್ಟೆಂಟು. ಸೊ ಈ ಒಂದು ಚಾಪ್ಟರಿಂದ ಅಗೇನ್ ಎಕ್ಸ್ಟ್ರಾ ಕ್ವೆಶ್ಚನ್ಸ್ ಅಂತೂ ಕೇಳಲ್ಲ, ಆದರೆ 3 ಮಾರ್ಕ್ ಕ್ವೆಶ್ಚನ್ಸ್ ಕೇಳ್ತಾರೆ. ಸೊ 3 ಮಾರ್ಕ್ ಕ್ವೆಶ್ಚನ್ಸ್ನ ಚೆನ್ನಾಗಿ ಓದ್ಕೊಳ್ಳಿ. ಓಕೆನಾ. ಸೊ ಹೆಂಗೆ ಕೇಳ್ತಾರೆ 3 ಮಾರ್ಕ್ ಕ್ವೆಶ್ಚನ್ಸ್, ಹೆಂಗೆ ಕೇಳಬಹುದು ಅಂತ ನೋಡೋಣ. ರೈಟ್. ಫಸ್ಟ್ ಕ್ವೆಶ್ಚನ್, ಡಿಸ್ಕ್ರೈಬ್ ದ ಫಿಸಿಕಲ್ ಅಪಿಯರೆನ್ಸ್ ಆಫ್ ದ ಜಾಸ್ ಪ್ಲೇಯರ್. ಸ್ಟೂಡೆಂಟ್ಸ್, ಈ ಒಂದು ಕ್ವೆಶ್ಚನ್ ಇದೆ ಗೊತ್ತಾ, ಕೆಲವು ಒಂದು ಪ್ರೀವಿಯಸ್ ಇಯರ್ ಪೇಪರ್ ನೋಡಬೇಕಾದ್ರೆ ತುಂಬಾ ರಿಪೀಟ್ ಆಗಿದೆ ಈ ಒಂದು ಕ್ವೆಶ್ಚನು. ಸೊ ಚೆನ್ನಾಗಿ ಓದ್ಕೊಳ್ಳಿ. ಓಕೆನಾ. ಸೊ ಅವ್ರ ಅಪಿಯರೆನ್ಸ್ ಹೆಂಗಿತ್ತು ಅಂತ ನಾವು ನೋಡೋಣ. ದ ಪೋಯೆಟ್ ಡಿಸ್ಕ್ರೈಬ್ಡ್ ಮ್ಯೂಸಿಷಿಯನ್ಸ್ ಫೇಸ್ ಆಸ್ ಅ ವ್ರಿಂಕಲ್ಡ್ ಆ್ಯಂಡ್ ಲೈನ್ಡ್ ಇಂಡಿಕೇಟಿಂಗ್ ಈಸ್ ಓಲ್ಡ್. ಸೊ ಈ ಒಂದು ಜಾಸ್ ಪ್ಲೇಯರು ಹೆಂಗಿರ್ತಾರೆ ಅಂದರೆ ಓಲ್ಡ್ ಆಗಿರ್ತಾರೆ ಅಂತ ನೋಡ್ತೀವಿ. ಓಕೆನಾ. ಹಿಸ್ ಎಕ್ಸ್ಪ್ರೆಷನ್ ಇಸ್ ವೇರಿ ವಿಚ್ ಟಾಕ್ಸ್ ಅಬೌಟ್ ದ ಟ್ರಬಲ್ಸ್ ಹಿ ಮೈಟ್ ಹಾವ್ ಫೇಸ್ಡ್ ಇನ್ ಹಿಸ್ ಲೈಫ್. ಸೊ ಅವ್ರ ಒಂದು ಎಕ್ಸ್ಪ್ರೆಷನ್ ನೋಡಬೇಕಾದ್ರೆ ಏನೋ ಒಂದು ಲೈಫಲ್ಲಿ ಫುಲ್ ತೊಂದರೆ ಇತ್ತು, ಆ ರೀತಿ ಅವ್ರ ಫೇಸ್ ಎಕ್ಸ್ಪ್ರೆಷನ್ಸ್ ಇತ್ತು. He has an unshaven face, which means he isn't too concerned about his appearance. ಸೊ ಅವ್ರು ಬಂದು ಶೇವಿಂಗ್ ಕೂಡ ಮಾಡಿರಲಿಲ್ಲ. ಸೊ ಹಾಗಾಗಿ ನಾವೇನಂತ ಅರ್ಥ ಮಾಡ್ಕೋಬಹುದು, ಅವ್ರ ಅಪಿಯರೆನ್ಸ್ ಮೇಲೆ ಅಷ್ಟೊಂದು ಅವ್ರಿಗೆ ಚಿಂತೆ ಇರಲಿಲ್ಲ ಅಂತ ನಾವು ಅಸ್ಯೂಮ್ ಮಾಡ್ಕೋಬಹುದು. ಓಕೆನಾ. ದ ಮ್ಯೂಸಿಷಿಯನ್ ಇಸ್ ಆಲ್ಸೋ ಪೋರ್. ಸೊ ಈ ಒಂದು ಮ್ಯೂಸಿಷಿಯನ್ ಬಂದು ಹೆಂಗಿದ್ರು, ಬಡತನಲ್ಲಿದ್ರು. ಓಕೆನಾ. ದ ಪೊಯೆಟ್ ಶೋಕೇಸಸ್ ದಿಸ್ ಬೈ ಡಿಸ್ಕ್ರೈಬಿಂಗ್ ಇಸ್ ಫೇಡೆಡ್ ಬ್ಲೂ ಶರ್ಟ್ ವಿತ್ ಅ ಫ್ರೇಡ್ ಕಾಲರ್, worn jacket which doesn't quite cover his sagging belly, and the rundown shoes which he stuffs with paper. ಸೊ ನೋಡಬೇಕಾದ್ರೆ ಅವ್ರು ಬಂದು ಬಡತನಲ್ಲಿದ್ದರು. ಹೆಂಗಂತ ಕೇಳಬೇಕಾದ್ರೆ ಅವ್ರು ಹಾಕಿರೋ ಕೋಟ್ ಬಂದು ಫೇಡ್ ಆಗಿತ್ತು, ಮತ್ತು ಅವ್ರದ್ದು ಜಾಕೆಟ್ ಬಂದು ಅವರು ಬೆಲ್ಲಿ ಇತ್ತು ಗೊತ್ತಾ, ಸ್ಯಾಗಿಂಗ್ ಬೆಲ್ಲಿ ಕವರ್ ಮಾಡ್ತಾ ಇರಲಿಲ್ಲ, ಮತ್ತು ಅವರು ಶೂಸ್ ಕೂಡ ಏನಾಗಿತ್ತು ಅಂದರೆ ತುಂಬ ಪೋರ್ ಆಗಿತ್ತು. ಸೊ ಅದನ್ನು ಕವರ್ ಮಾಡೋಕ್ಕೆ ಅವ್ರೇನು ಮಾಡ್ತಿದ್ರು, ಪೇಪರ್ನ ಸ್ಟಫ್ ಮಾಡಿ ಇಟ್ಟಿದ್ರು ಅಂತ ನೋಡ್ತೀವಿ. ಸೊ ಹಾಗಾಗಿ ನಾವು ಏನಂತ ನೋಡ್ತೀವಿ, ಈ ಒಂದು ಜಾಸ್ ಪ್ಲೇಯರ್ದು ಅಪಿಯರೆನ್ಸ್ ಬಂದು ಹಿಂಗಿತ್ತು ಅಂತ ನಾವು ಬರಿಬೋದು. ತುಂಬ ಇಂಪಾರ್ಟೆಂಟ್ ಕ್ವೆಶ್ಚನ್ ಸ್ಟೂಡೆಂಟ್ಸ್. ಓಕೆನಾ. ಸೊ ಇನ್ನೊಂದು ಕ್ವೆಶ್ಚನ್ ನೋಡೋಣ, ಮೋಸ್ಟ್ ರಿಪೀಟೆಡ್ ಕ್ವೆಶ್ಚನ್ಸು. The jazz player proved that he was highly skilled in music. Justify. ಸೊ ಈ ಒಂದು ಜಾಸ್ ಮ್ಯೂಸಿಷಿಯನ್ನು ಅವ್ರ ಪ್ರೊಫೆಷನಲ್ಲಿ ತುಂಬಾ ಸ್ಕಿಲ್ಡ್ ಆಗಿದ್ರು. ಸೊ ಈ ಒಂದು ಸ್ಟೇಟ್ಮೆಂಟ್ನ ಜಸ್ಟಿಫೈ ಮಾಡಿ ಅಂತ ಕ್ವೆಶ್ಚನ್ ಕೇಳಿದ್ದಾರೆ. ಸೊ ಆನ್ಸರ್ನ ನೋಡೋಣ. ದ ಪೊಯೆಟ್ ಶೋಸ್ 2 sides ಆಫ್ ದ ಜಾಸ್ ಪ್ಲೇಯರ್. ಸೊ ಈ ಒಂದು ಪೋಮ್ನ ನೀವು ಓದಬೇಕಾದ್ರೆ ಈ ಒಂದು ಇಡೀ ಪೋಮ್ನ 2 ಪಾರ್ಟ್ಸಲ್ಲಿ ನಾವು ಡಿವೈಡ್ ಮಾಡ್ಬೋದು. ಓಕೆನಾ. ಸೊ ಎಂಥ ಪಾರ್ಟ್ಸ್ ಅಂತ ನಾವು ನೋಡೋಣ. ಇನ್ ದ ಸ್ಟಾರ್ಟ್ ದ ಪ್ಲೇಯರ್ ಲುಕ್ಸ್ ವೀಕ್ ಆ್ಯಂಡ್ ಸ್ಯಾಡ್. ಸೊ ನಾವು ಸ್ಟಾರ್ಟಿಂಗಲ್ಲಿ ನೋಡಬೇಕಾದ್ರೆ ಈ ಒಂದು ಮ್ಯೂಸಿಕ್ ಪ್ಲೇಯರು ಫುಲ್ ವೀಕ್ ಆಗಿರ್ತಾರೆ, ಸ್ಯಾಡ್ ಆಗಿರ್ತಾರೆ. he seems like a man with no strength. ಸೊ ಅವ್ರಿಗೆ ಏನೋ ವೀಕ್ನೆಸ್ ಇತ್ತು, ಅವ್ರಿಗೆ ಸ್ಟ್ರೆಂತ್ ಇರಲಿಲ್ಲ ಅಂತ ಅನಿಸುತ್ತೆ ನಾವು ಓದಬೇಕಾದ್ರೆ. ಬಟ್ second part too, but when he plays his saxophone, he changes. He becomes strong and powerful. People listen to him because of the music he plays. His notes are deep and full of meaning. The poet compares him to a bird flying high, showing his skill and freedom. The music helps him forget his struggles and lifts his spirit. The audience feels his energy and is drawn to him. Playing jazz gives him new hope and happiness. ಸೊ ನೋಡಬೇಕಾದ್ರೆ ಈ ಒಂದು ಮ್ಯೂಸಿಕ್ನ ಅವರು ಪ್ಲೇ ಮಾಡಿದ ತಕ್ಷಣ ಅವ್ರು ಹೆಂಗಾಗ್ಬಿಡ್ತಾರೆ ಅಂದರೆ ಒಂದು ಬರ್ಡ್ ಥರ ಆಗಿಬಿಡ್ತಾರೆ, ಫ್ಲೈಯಿಂಗ್ ಬರ್ಡ್ ಅಂತ ಆಗಿಬಿಡ್ತಾರೆ ಅಂತ ನಾವು ನೋಡ್ತೀವಿ. ಓಕೆನಾ. ಸೊ ಈ ಒಂದು ಮ್ಯೂಸಿಕ್ ಅವ್ರು ಪ್ಲೇ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ಏನಾಗ್ಬಿಡ್ತಾರೆ, ಅವರು ವೀಕ್ನೆಸ್ಸು ಸ್ಟ್ರೆಂತ್ ಆಗುತ್ತೆ, ಮತ್ತು ಅವರು ಸ್ಯಾಡ್ನೆಸ್ ಎಲ್ಲ ಫುಲ್ ಹ್ಯಾಪಿನೆಸ್ ಆಗುತ್ತೆ. ಸೊ ಹಾಗಾಗಿ ಒಂದು ಟ್ರಾನ್ಸ್ಫಾರ್ಮೇಷನ್ ಈ ಒಂದು ಜಾಸ್ ಪ್ಲೇಯರಲ್ಲಿ ಬರುತ್ತದು. ಹಾಗಾಗಿ ಈ ಒಂದು ಟ್ರಾನ್ಸ್ಫಾರ್ಮೇಷನ್ ಈ ಜಾಸ್ ಪ್ಲೇಯರಲ್ಲಿ ಬರೋದು ನಾವು ಪೋಮಿಂದ ನಾವು ನೋಡ್ತೀವಿ. ಓಕೆನಾ. ಸೊ ಓಕೆನಾ. ಸೊ ರೈಟ್, ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. 4 ಮಾರ್ಕ್ಸ್ ಕ್ವೆಶ್ಚನ್ ಸ್ಟೂಡೆಂಟ್ಸ್, ತುಂಬ ಇಂಪಾರ್ಟೆಂಟು. 4 ಮಾರ್ಕ್ ಕ್ವೆಶ್ಚನ್ಸ್ ಅಂತೂ ಪ್ರೀವಿಯಸ್ ಇಯರ್ ಪೇಪರ್ಸಲ್ಲಿ ನೋಡಬೇಕಾದ್ರೆ ನೀವು ಕನ್ಫರ್ಮ್ ಕೇಳಿದ್ದಾರೆ. ಓಕೆನಾ. ಸೊ ಹಾಗಾಗಿ ನೀವು 4 ಮಾರ್ಕ್ ಕ್ವೆಶ್ಚನ್ಗೆ ಚೆನ್ನಾಗಿ ನೀವು ಪ್ರಿಪೇರ್ ಮಾಡ್ಕೊಳ್ಳಿ. ಓಕೆನಾ. ಸೊ ಸ್ಟಾರ್ಟ್ ಮಾಡೋಣ. 4 ಮಾರ್ಕ್ ಕ್ವೆಶ್ಚನ್ ಯಾವ ರೀತಿಯಲ್ಲಿ ಕೇಳಬಹುದು, ಹೆಂಗೆ ನಾವು ಆನ್ಸರ್ ಬರಿಬಹುದು ಅಂತ. ಹಿಯರ್ಸ್ ದ ಫಸ್ಟ್ ಕ್ವೆಶ್ಚನ್. The jazz player's pathetic life is lifted by his music. Justify. ಸೊ ಈ ಒಂದು ಜಾಸ್ ಪ್ಲೇಯರ್ ಜೀವನ ನೋಡಬೇಕಾದ್ರೆ ಒಂಚೂರು ಏನೋ ತೊಂದರೆ ಜಾಸ್ತಿ ಇರುವಂಗೆ ಇರುತ್ತೆ ಅವ್ರ ಜೀವನ. ಸೊ ಅದು ಹೆಂಗೆ ಟ್ರಾನ್ಸ್ಫಾರ್ಮ್ ಆಗುತ್ತೆ ಅಂತ ಕ್ವೆಶ್ಚನ್ ಕೇಳಿದ್ದಾರೆ. ಸೊ ಆನ್ಸರ್ನ ನೋಡೋಣ. The old musician in Jazz Poem 2 looks tired and wears old and worn out clothes. His shoes are so broken he fills them with paper,
ಬಟ್ ವೆನ್ ಹಿ ಪ್ಲೇಸ್ ಎ ಸ್ಯಾಕ್ಸೋಫೋನ್ ಹಿ ಚೇಂಜಸ್. ಸೊ ನೋಡಬೇಕಾದ್ರೆ ಅವರು ಡ್ರೆಸ್ ಅಪಿಯರೆನ್ಸ್ನ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ಬೋದು ನೀವು. ಅವ್ರು ಫುಲ್ಲು ಹೆಂಗೆ ಸ್ಯಾಡ್ ಆಗಿದ್ರು, ಅವ್ರ ಜೀವನ ಹೆಂಗಿತ್ತು ಅಂತ ನೀವು ಬರಿಬೋದು. ಆದರೆ ಅವರು ಸ್ಯಾಕ್ಸೋಫೋನ್ನ ಪ್ಲೇ ಮಾಡೋಕ್ಕೆ ಶುರು ಮಾಡಿದ ತಕ್ಷಣ ಅವ್ರ ಲೈಫ್ ಹೆಂಗೆ ಟ್ರಾನ್ಸ್ಫಾರ್ಮ್ ಆಗುತ್ತೆ ಅಂತ ನೀವು ಬರೆಯೋಕ್ಕೆ ಶುರು ಮಾಡ್ಬೋದು. ಹಿಸ್ ಇಯರ್ಸ್ ಓಪನ್ ಆ್ಯಂಡ್ ಹಿ ಬಿಕಮ್ಸ್ ಸ್ಟ್ರಾಂಗ್ ಆ್ಯಂಡ್ ಫುಲ್ ಆಫ್ ಎನರ್ಜಿ. He captivates his listeners like a preacher with worshippers. Playing music lets him forget his troubles and feel free like a bird flying in the sky. ಹಾಗಾಗಿ ನಾವು ಮುಂದೆ ಹೇಳಿದಂಗೆ ಸೊ ಅವರು ಮ್ಯೂಸಿಕ್ನ ಪ್ಲೇ ಮಾಡಬೇಕಾದ್ರೆ ಒಂದು ಬರ್ಡ್ ಥರ ಟ್ರಾನ್ಸ್ಫಾರ್ಮ್ ಆಗ್ತಾರೆ. ಸೊ ಅವ್ರ ಜೀವನದಲ್ಲಿ ಏನೇನೇ ತೊಂದರೆಗಳಿದ್ರು ಅದೆಲ್ಲ ಮರ್ತೋಗಿ ಹೆಂಗಾಗ್ಬಿಡ್ತಾರೆ ಅಂದರೆ ಒಂದು ಬರ್ಡ್ ಥರ ಆಗ್ತಾರೆ, ಅವರು ಹ್ಯಾಪಿಯಾಗಿರ್ತಾರೆ ಅಂತ ನಾವು ನೋಡ್ತೀವಿ. ಓಕೆನಾ. ದ ಮ್ಯೂಸಿಕ್ ಫಿಲ್ಸ್ ದ ರೂಮ್ ಆ್ಯಂಡ್ ಲಿಫ್ಟ್ಸ್ ಎವ್ರಿ ಒನ್ಸ್ ಸ್ಪಿರಿಟ್. His talent shines despite his old appearance. For a moment, he feels happy and alive. So, ಅವ್ರು ಬಂದು ಹೆಂಗೆ ಮ್ಯೂಸಿಕ್ ಪ್ಲೇ ಮಾಡ್ತಾರೆ ಅಂದರೆ ಅವ್ರ ಸ್ಪಿರಿಟ್ ಲಿಫ್ಟ್ ಆಗುತ್ತೆ, ಜೊತೆಗೆ ಈ ಆಡಿಯನ್ಸ್ ಸ್ಪಿರಿಟ್ ಕೂಡ ಲಿಫ್ಟ್ ಆಗುತ್ತೆ. ಸೊ ಅವ್ರು ಹೆಂಗೆ ಆಗ್ಬಿಡ್ತಾರೆ ಅಂದರೆ ಸ್ಯಾಡ್ ಲೈಫಿಂದ ಅವರು ಒಂದು ಮೊಮೆಂಟ್ಗೆ ಫುಲ್ ಹ್ಯಾಪಿ ಲೈಫ್ಗೆ ಅವರು ಟ್ರಾನ್ಸ್ಫಾರ್ಮ್ ಆಗ್ತಾರೆ ಅಂತ ನಾವು ನೋಡ್ತೀವಿ. ನೆಕ್ಸ್ಟ್ ಕ್ವೆಶ್ಚನ್ನ ನೋಡೋಣ. ಡಿಸ್ಕ್ರೈಬ್ ದ ಜಾಸ್ ಪ್ಲೇಯರ್ ಆಸ್ ಕಮಾಂಡಿಂಗ್ ಆರ್ಟಿಸ್ಟ್. ಸ್ಟೂಡೆಂಟ್ಸ್, ಈ ಒಂದು ಕ್ವೆಶ್ಚನ್ಸು ತುಂಬಾ ರಿಪೀಟ್ ಆಗಿತ್ತು ಪ್ರಿವಿಯಸ್ ಇಯರ್ ಪೇಪರ್ಸಲ್ಲಿ. ಸೊ ತುಂಬಾ ಇಂಪಾರ್ಟೆಂಟ್ ಕ್ವೆಶ್ಚನ್ಸು, ಚೆನ್ನಾಗಿ ಓದ್ಕೋಬೇಕು. ಓಕೆನಾ. ಆನ್ಸರ್ನ ನೋಡೋಣ. In the poem The Jazz 2 by Carl Wendell Hines, the old jazz musician looks tired and broken. His clothes are shabby and his shoes are worn, but he believes he has a strong message called the Black Gospel of Jazz. When he lifts his alto saxophone and plays, he becomes more than just a man. He becomes a bird flying above his pain. Even though he looks poor and his lips are silent, his music speaks with passion and people listen. Though life has been hard for him, he finds power and change through his art. ಸೊ ನೋಡಬೇಕಾದ್ರೆ ಎಷ್ಟೋ ಒಂದು ಫೀಲಿಂಗ್ಸ್ ಇತ್ತು ಅವ್ರ ಲೈಫಲ್ಲಿ, ಸ್ಯಾಡ್ನೆಸ್ ಇತ್ತು ಅವ್ರ ಲೈಫಲ್ಲಿ. ಅವ್ರು ಹಾಕಿರೋ ಬಟ್ಟೆ ಚೆನ್ನಾಗಿರಲಿಲ್ಲ, ಅವರು ಆಲ್ರೆಡಿ ಓಲ್ಡ್ ಆಗಿದ್ರು, ಓಲ್ಡ್ ಏಜಲ್ಲಿದ್ದರು. ಇದ್ರೇನು ಕೂಡ ಇಷ್ಟೊಂದು ಟ್ರಬಲ್ಸ್ ಎಲ್ಲ ಅವ್ರ ಜೀವನದಲ್ಲಿ ಇರಬೇಕಾದ್ರೆ ಅವರು ಪ್ಲೇ ಮಾಡಿದ ತಕ್ಷಣ ಅವ್ರು ಹೆಂಗಾಗ್ಬಿಡ್ತಾರೆ ಅಂದರೆ ಬರ್ಡ್ ಥರ ಟ್ರಾನ್ಸ್ಫಾರ್ಮ್ ಆಗ್ತಾರೆ, ಹೈ ಆಗಿ ಫ್ಲೈ ಆಗ್ತಾ ಹೋಗ್ತಾರೆ. ಸೊ ಹಾಗಾಗಿ ಏನು ಮಾಡ್ತಾರೆ ಅಂದರೆ ಈ ಒಂದು ಮ್ಯೂಸಿಕ್ ಬಂದು ಏನು ಮಾಡ್ತಿದೆ, ಅವ್ರನ್ನ ಲೈಫ್ನ ಟ್ರಾನ್ಸ್ಫಾರ್ಮ್ ಮಾಡ್ತಿದೆ. ಹಾಗಾಗಿ ನಾವೇನಂತ ಬರಿಬೋದು ನೋಡಿ, ಇಲ್ಲಿದೆ ನೋಡಿ, ಹಿ ಫೈನ್ಸ್ ಪವರ್ ಆ್ಯಂಡ್ ಚೇಂಜ್ ಥ್ರೂ ಹಿಸ್ ಆರ್ಟ್. ಸೊ ಅವ್ರ ಆರ್ಟಿಂದ, ಆ ಮ್ಯೂಸಿಕಿಂದ ಅವ್ರು ಹೆಂಗಾಗ್ತಾರೆ, ಟ್ರಾನ್ಸ್ಫಾರ್ಮ್ ಆಗ್ತಾರೆ. ಆ ಮ್ಯೂಸಿಕಿಂದ ಅವ್ರಿಗೆ ಪವರ್ ಬರುತ್ತೆ, ಆ ಮ್ಯೂಸಿಕಿಂದ ಅವ್ರಿಗೆ ಹ್ಯಾಪಿನೆಸ್ ಸಿಗುತ್ತೆ ಅಂತ ನಾವು ಬರಿಬೋದು. ಓಕೆನಾ. ಸೊ ಸ್ಟೂಡೆಂಟ್ಸ್, ಎಸ್ ವಿ ಹ್ಯಾವ್ ಕಮ್ ಟು ದ ಎಂಡ್ ಆಫ್ ದಿಸ್ ವಿಡಿಯೋ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಕಮೆಂಟ್ ಸೆಕ್ಷನಲ್ಲಿ ನಿಮಗೆ ನೆಕ್ಸ್ಟು ಎಂತಹ ವೀಡಿಯೋಸ್ ಬೇಕಂತ ನೀವು ಕಮೆಂಟ್ ಸೆಕ್ಷನಲ್ಲಿ ನೀವು ಮೆನ್ಷನ್ ಮಾಡಿದರೆ ಆ ರೀತಿ ವೀಡಿಯೋಸ್ ನಾವು ನಿಮಗೋಸ್ಕರ ಮಾಡ್ತೀವಿ. ಓಕೆನಾ. ಸೊ ಮೀಟ್ ಯು ಆಲ್ ನೆಕ್ಸ್ಟ್ ಟೈಮ್. ಬಾಯ್.